ಹಲೋ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಫೈನಾನ್ಷಿಯಲ್ ಅಕೌಂಟೆನ್ಸಿ ಪ್ರೀವಿಯಸ್ ಕ್ವಶನ್ ಪೇಪರ್ನ ರಿವಿಷನ್ ಮಾಡ್ತಾ ಇದ್ದೀನಿ ವಿತ್ ಆನ್ಸರ್ಸ್. ಫಸ್ಟು ಇಲ್ಲಿ ಸೆಕ್ಷನ್ ಎ ನೋಡೋಣ. ಸೆಕ್ಷನ್ ಎನಲ್ಲಿ ಟೋಟಲ್ 6 ಕ್ವಶನ್ಗೆ ಆನ್ಸರ್ ಮಾಡಬೇಕು. ಫಸ್ಟ್ ಕ್ವಶನ್ ಏನಂತಂದರೆ ಗಿವ್ ದ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಅಕೌಂಟೆನ್ಸಿ ಅಂತ ಕೇಳಿದ್ದಾರೆ. 2 ಮಾರ್ಕ್ಸ್ಗೆ ಆನ್ಸರ್ ನೋಡೋಣ. ಫೈನಾನ್ಷಿಯಲ್ ಅಕೌಂಟಿಂಗ್ ಈಸ್ ದ ಪ್ರೋಸೆಸ್ ಆಫ್ ಡಾಕ್ಯುಮೆಂಟಿಂಗ್, ಅನಲೈಸಿಂಗ್ ಆ್ಯಂಡ್ ರಿಪೋರ್ಟಿಂಗ್ ಎವರಿ ಟ್ರಾನ್ಸಾಕ್ಷನ್ ಆಫ್ ಎ ಬಿಸ್ನೆಸ್ ಆರ್ ಆನ್ ಆರ್ಗನೈಸೇಷನ್ ಇನ್ ಆರ್ಡರ್ ಟು ಅಸೆಸ್ ದ ಫೈನಾನ್ಷಿಯಲ್ ಹೆಲ್ತ್ ಆ್ಯಂಡ್ ಸ್ಟೆಬಿಲಿಟಿ ಆಫ್ ದ ಸೇಮ್. ಸೊ 2 ಮಾರ್ಕ್ಸ್ಗೆ ಫೈನಾನ್ಷಿಯಲ್ ಅಕೌಂಟೆನ್ಸಿ ಅಂತ ಇಷ್ಟು ಸಿಂಪಲಾಗಿ ಬರೆದ್ರೂ ಸಾಕು. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನಂತಂದರೆ ವಾಟ್ ಈಸ್ ಹೈಯರ್ ಪರ್ಚೇಸ್ ಸಿಸ್ಟಮ್. ಹೈಯರ್ ಪರ್ಚೇಸ್ ಸಿಸ್ಟಮ್ ಅಂತ ಅಂದರೆ ಏನು? ಆಲ್ರೆಡಿ ನಾನು ಹೈಯರ್ ಪರ್ಚೇಸ್ ಸಿಸ್ಟಮ್ ಕಂಪ್ಲೀಟ್ ಕಾನ್ಸೆಪ್ಟ್ ಮತ್ತು ಅದ್ರ ಮೇಲೆ ಕೂಡ ಪ್ರಾಬ್ಲಮ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಹೈಯರ್ ಪರ್ಚೇಸ್ ಸಿಸ್ಟಮ್ ಈಸ್ ಎ ಸಿಸ್ಟಮ್ in which the buyer purchases goods from the vendor but does not pay him in full. Instead, he makes a lump sum payment known as down payment, and the remainder is paid in installment by the purchaser of the goods. ಆ್ಯಂಡ್ ನೆಕ್ಸ್ಟ್ ಸಿ ಕ್ವಶನ್ ಏನಂತಂದರೆ ಹೂ ಈಸ್ ಎ ಕನ್ಸೈನರ್ ಆ್ಯಂಡ್ ಕನ್ಸೈನಿ ಅಂತ ಇದೆ. ಸೊ ಕನ್ಸೈನರ್ ಆ್ಯಂಡ್ ಕನ್ಸೈನಿಗೆ ಏನು ಆನ್ಸರ್ ಅಂತಂದರೆ ದ ಕನ್ಸೈನರ್ ಯಾರಂದರೆ ಕನ್ಸೈನರ್ ಈಸ್ ದ ಸೆಂಡರ್ ಆಫ್ ಎ ಕನ್ಸೈನ್ಮೆಂಟ್ ವೈಲ್ ದ ಕನ್ಸೈನಿ ಈಸ್ ದ ರಿಸೀವರ್ ಆಫ್ ದ ಕನ್ಸೈನ್ಮೆಂಟ್. The consignee may be a buyer or just an agent who acts on behalf of the consigner. ಸೊ ಇಲ್ಲಿ ಕನ್ಸೈನರ್ ಅಂತಂದರೆ ಯಾರು ಗೂಡ್ಸ್ನ ಸೆಂಡ್ ಮಾಡ್ತಾನೆ ಅವನ ಸೆಂಡರ್ ಈಸ್ ಕಾಲ್ಡ್ ಕನ್ಸೈನರ್. ಆ್ಯಂಡ್ ಕನ್ಸೈನಿ ಅಂತಂದರೆ ಯಾರು ಸೆಂಡರ್ ಪರವಾಗಿ ಸೇಲ್ ಮಾಡ್ತಾರೆ ಅವ್ರನ್ನ ಕನ್ಸೈನಿ ಅಂತ ಕರೀತಾರೆ. ಸೊ ಆಲ್ರೆಡಿ ನಾನು ಕನ್ಸೈನ್ಮೆಂಟ್ ಕಾನ್ಸೆಪ್ಟ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ, ಪ್ಲೇಲಿಸ್ಟಲ್ಲಿ ನೋಡಿ ನೀವು. ಅದಾದಮೇಲೆ ನೆಕ್ಸ್ಟು ಏನಂತ ವಾಟ್ ಈಸ್ ಅಕೌಂಟ್ ಸೇಲ್ ಅಂತ ಕೇಳಿದ್ದಾರೆ. ಡಿ ವಾಟ್ ಈಸ್ ಅಕೌಂಟ್ ಸೇಲ್. ಸೊ ಅಕೌಂಟ್ ಸೇಲ್ ಅಂದರೆ ಏನಂತ ಅಂದರೆ ಇಟ್ ಈಸ್ ದ ಸ್ಟೇಟ್ಮೆಂಟ್ ಫಾರ್ವರ್ಡೆಡ್ ಬೈ ದ consignee to consigner to showing a details of goods sold, amount received, expenses incurred, commission charged, advanced payment and balance due ಆ್ಯಂಡ್ ಸ್ಟಾಕ್ ಇನ್ ಹ್ಯಾಂಡ್ ಎಕ್ಸೆಟ್ರಾ. ಅಕೌಂಟ್ ಸೇಲ್ ಅಂತಂದರೆ ಇದು ಸ್ಟೇಟ್ಮೆಂಟ್ ಕನ್ಸೈನ್ಮೆಂಟಲ್ಲಿ ಬರುತ್ತೆ. ಸೊ ಕನ್ಸೈನಿ ಟು ಕನ್ಸೈನರ್ಗೆ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾನೆ. ಎಷ್ಟು ಗೂಡ್ಸ್ ಇದೆ, ಎಷ್ಟು ಕಮಿಷನ್ ಆಗಿದೆ, ಎಷ್ಟು ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗಿದೆ, ಎಷ್ಟು ಅಡ್ವಾನ್ಸ್ ಪೇಮೆಂಟ್ ಆಗಿದೆ, ಎಷ್ಟು ರಿಮೈನಿಂಗ್ ಸ್ಟಾಕ್ ಇದೆ ಅನ್ನೋದ್ರ ಬಗ್ಗೆ ರಿಪೋರ್ಟ್ ಮಾಡ್ತಾನಲ್ವ, ಅದನ್ನು ಅಕೌಂಟ್ ಸೇಲ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದರೆ ವಾಟ್ ಈಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ಸೊ ವಾಟ್ ಈಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕೇಳಿದರೆ ಅದಕ್ಕೆ ಆನ್ಸರ್ ಏನಂತಂದರೆ ದ ಟರ್ಮ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ರೆಫರ್ಸ್ ಟು ಎನಿ ಮನಿ ಸ್ಪೆಂಡ್ ಬೈ ಎ ಬಿಸ್ನೆಸ್ ದಟ್ ಕವರ್ಸ್ ಶಾರ್ಟ್ ಟರ್ಮ್ ಎಕ್ಸ್ಪೆನ್ಸಸ್. ದಿಸ್ ಮೀನ್ಸ್ ದ ಮನಿ ಈಸ್ ಯೂಸ್ಡ್ ಫಾರ್ ಎಕ್ಸ್ಪೆನ್ಸಸ್ ದಟ್ ಆರ್ ಯೂಸ್ಡ್ ವಿತಿನ್ 1 year. ಸೊ ಫಾರ್ ಎಕ್ಸಾಂಪಲ್ ರೆಂಟು, ಟ್ಯಾಕ್ಸು, ಸ್ಯಾಲರೀಸ್. ಸೊ ಇಲ್ಲಿ ನಾವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ನೆಕ್ಸ್ಟು ಕ್ವಶನ್ ಏನಂತಂದರೆ ಮೆನ್ಷನ್ ಎನಿ 4 ಫೀಚರ್ಸ್ ಆಫ್ ಡಿಪೆಂಡೆಂಟ್ ಬ್ರಾಂಚಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಫೀಚರ್ಸ್ ಆಫ್ ಡಿಪೆಂಡೆಂಟ್ ಬ್ರಾಂಚಸ್ಗೆ ಟೋಟಲ್ ತುಂಬ ಪಾಯಿಂಟ್ಸ್ ಇದೆ. ಇಲ್ಲಿ ಸಿಂಪಲ್ ಆಗಿರೋದನ್ನ ಚೂಸ್ ಮಾಡಬೇಕು ಅಂತಂದರೆ ದೀಸ್ ಬ್ರಾಂಚ್ ಡು ನಾಟ್ ಕೀಪ್ ಕಂಪ್ಲೀಟ್ ಸೆಟ್ ಆಫ್ ಬುಕ್ಸ್, ದೇ ಕೀಪ್ ಓನ್ಲಿ ಫ್ಯೂ ಬುಕ್ಸ್ ಸಚ್ ಆಸ್ ಕ್ಯಾಶ್ ಬುಕ್ ಆ್ಯಂಡ್ ಪೆಟಿ ಕ್ಯಾಶ್ ಬುಕ್ ಎಕ್ಸೆಟ್ರಾ. ಆ್ಯಂಡ್ these branches are generally not allowed to make purchases independently. They are supplied with necessary goods by the head office. ಇದು ಬ್ರಾಂಚ್ ಅಕೌಂಟಲ್ಲಿ ಬರೋದು. ಇಂಡಿಪೆಂಡೆಂಟ್ ಬ್ರಾಂಚ್ ಅಂದ್ರೇನು ಅದಕ್ಕೆ ಫೀಚರ್ಸ್ ಕೊಟ್ಟಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ goods supplied to them by the head office may be either at the cost price or at invoice price. ಆ್ಯಂಡ್ ನೆಕ್ಸ್ಟ್ ಒನ್ ಏನಂತ ಅಂದರೆ salary are required to be made by these branches either only for cash or for cash and on credit in accordance with the instruction issued by the head office. ಸೊ ಇದರಲ್ಲಿ ನಮಗೆ ಸಿಂಪಲ್ ಆಗಿರೋದು 2 ಮಾರ್ಕ್ಸ್ಗೆ 1 2 3 ಅಥವಾ 4 ಪಾಯಿಂಟ್ಸ್ನ ಬರೆದ್ರೂ 2 ಮಾರ್ಕ್ಸ್ಗೆ ಸಾಕು. ಸೊ ನಿಮಗೆ ಇಲ್ಲಿ ನಾನು ವಿಡಿಯೋದಲ್ಲಿ ಬೇಕಾದ್ರೆ ಪಾಸ್ ಮಾಡಿ ನೀವು ಓದ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ಡೇಟಾ ಗಿವ್ ದ ಮೀನಿಂಗ್ ಆಫ್ ಡೇಟಾಬೇಸ್ ಅಕೌಂಟಿಂಗ್. ಸೊ ಇಲ್ಲಿ ಡೇಟಾಬೇಸ್ ಅಕೌಂಟಿಂಗ್ ಅಂತ ಅಂದರೆ ಏನು? ಸೊ ಇದು ಲಾಸ್ಟ್ ಚಾಪ್ಟರಲ್ಲಿ ಬರುವಂಥದ್ದು. ಎ ಡೇಟಾಬೇಸ್ ಈಸ್ ಎ ಶೇರ್ಡ್ ಕಲೆಕ್ಷನ್ ಆಫ್ ಇಂಟರ್ ರಿಲೇಟೆಡ್ ಡೇಟಾ, ಟೇಬಲ್ಸ್,
which meets the various information needs of an organization. Thus an accounting database store the accounting data. So ಇದು ಡೇಟಾಬೇಸ್ ಅಕೌಂಟಿಂಗಲ್ಲಿ 2 ಮಾರ್ಕ್ಸ್ಗೆ ಆನ್ಸರ್. ಆ್ಯಂಡ್ ಲಾಸ್ಟ್ ಕ್ವಶನ್ ಏನಂತ ಅಂದರೆ, ಇಫ್ ಅಸೆಟ್ಸ್ ಆರ್ 6 lakh ಆ್ಯಂಡ್ ಲಯಬಿಲಿಟೀಸ್ ಆರ್ 3 lakh ಫೈಂಡ್ ಔಟ್ ದ ಅಮೌಂಟ್ ಆಫ್ ಕ್ಯಾಪಿಟಲ್. ಸೊ ನಾವು ಆಲ್ರೆಡಿ ಬ್ಯಾಲೆನ್ಸ್ ಶೀಟನ್ನು ಮಾಡ್ತಾ ಹೋಗ್ತೀವಿ. ಏನಂತ ಅಂದರೆ ಲಯಬಿಲಿಟೀಸಲ್ಲಿ ಕ್ಯಾಪಿಟಲ್ಲು ಮತ್ತು ಲಯಬಿಲಿಟೀಸ್ ಅಂದರೆ ಲೈಕ್ ಕರೆಂಟ್ ಲಯಬಿಲಿಟಿ, ನಾನ್ ಕರೆಂಟ್ ಲಯಬಿಲಿಟೀಸ್ನ ರೆಕಾರ್ಡ್ ಮಾಡ್ತೀವಿ. ಅಸೆಟಲ್ಲಿ ಫಿಕ್ಸ್ಡ್ ಅಸೆಟ್ ಆ್ಯಂಡ್ ಫಿಕ್ಸ್ಡ್ ಅಸೆಟ್, ಕರೆಂಟ್ ಅಸೆಟ್ ಆ್ಯಂಡ್ ನಾನ್ ಕರೆಂಟ್ ಅಸೆಟ್ನ ರೆಕಾರ್ಡ್ ಮಾಡ್ತೀವಿ. ಸೊ ಇಲ್ಲಿ ಏನಂತ ಅಂದರೆ ಲಯಬಿಲಿಟೀಸ್ ಆರ್ ಈಕ್ವಲ್ ಟು ಅಸೆಟ್ಸ್. ಸೊ ಇಲ್ಲಿ ಫಸ್ಟ್ ನಾವೇನು ಫೈಂಡ್ ಔಟ್ ಮಾಡಬೇಕು ಅಂದರೆ ಕ್ಯಾಪಿಟಲ್ನ ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ಒಂದು ಈಕ್ವೇಷನ್ ಇದೆ, ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಅಸೆಟ್ಟಿಂದ ಲಯಬಿಲಿಟೀಸ್ನ ಲೆಸ್ ಮಾಡಿದ್ರೆ ನಮಗೆ ಎಷ್ಟು ಕ್ಯಾಪಿಟಲ್ ಅಂತ ಗೊತ್ತಾಗುತ್ತೆ. ಹಾಗಾಗಿ ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಅಸೆಟ್ ಮೈನಸ್ ಲಯಬಿಲಿಟಿ. ಅಸೆಟ್ ಎಷ್ಟಿದೆ ಅಂತಂದರೆ 6 lakh ಇದೆ ಆ್ಯಂಡ್ ಲಯಬಿಲಿಟೀಸ್ ಎಷ್ಟಿದೆ ಅಂದರೆ 3 lakh ಇದೆ. 6 lakhಯಿಂದ 3 lakhನ ಲೆಸ್ ಮಾಡಿದ್ರೆ ನಮಗೆ ಎಷ್ಟು ಅಂತಂದರೆ ಕ್ಯಾಪಿಟಲ್ 3 lakh ಉಳಿಯುತ್ತೆ. ಸೊ ಇದು ಕ್ಯಾಪಿಟಲ್ ಎಷ್ಟಿದೆ ಅಂತ 2 ಮಾರ್ಕ್ಸ್ಗೆ. ಸೊ ಇದಿಷ್ಟು ಸೆಕ್ಷನ್ ಎ ಕ್ವಶನ್ಸ್. ಇದರಲ್ಲಿ ನಾವು ಟೋಟಲ್ 6 ಕ್ವಶನ್ಗೆ ಆನ್ಸರ್ ಮಾಡಬೇಕು. ಟೋಟಲ್ 8 ಕ್ವಶನ್ ಇರುತ್ತೆ, ಅದರಲ್ಲಿ ನಾವು 6 ಕ್ವಶನ್ನ ಆನ್ಸರ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ಸೆಕ್ಷನ್ ಬಿಗೆ ಹೋಗೋಣ, ಏನು ಕ್ವಶನ್ ಇದೆ ಅಂತ. ಸೆಕ್ಷನ್ ಬಿನಲ್ಲಿ 5 ಕ್ವಶನ್ಸ್ ಇರುತ್ತೆ, ಅದರಲ್ಲಿ ನಾವು 3 ಕ್ವಶನ್ ಮಾತ್ರ ಆನ್ಸರ್ ಮಾಡಬೇಕು. 1 ಕ್ವಶನ್ 4 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ಫಸ್ಟ್ ಏನಂತಂದರೆ, ಗಿವ್ ದ ಮೀನಿಂಗ್ ಆಫ್ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಆ್ಯಂಡ್ ಎಕ್ಸ್ಪ್ಲೈನ್ ಮನಿ ಮೆಷರ್ಮೆಂಟ್ ಕಾನ್ಸೆಪ್ಟ್ ಆ್ಯಂಡ್ ಅಕ್ರೂರಲ್ ಕಾನ್ಸೆಪ್ಟ್. ಸೊ ಇದನ್ನು ಕೂಡ ನಾನು ಕಂಪ್ಲೀಟಾಗಿ ಇಂಟ್ರೊಡಕ್ಷನ್ ಟು ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಮಾಡಿದ್ದೀನಿ, ಪ್ಲೇ ಲಿಸ್ಟಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ ಗಿವ್ ದ ಮೀನಿಂಗ್ ಆಫ್ ಅಕೌಂಟಿಂಗ್ ಕಾನ್ಸೆಪ್ಟ್ ಮತ್ತು ಮನಿ ಮೆಷರ್ಮೆಂಟ್ ಕಾನ್ಸೆಪ್ಟನ್ನ ಕೇಳಿದ್ದಾರೆ. ಇಲ್ಲಿ ಮನಿ ಮೆಷರ್ಮೆಂಟ್ ಕಾನ್ಸೆಪ್ಟ್ ಏನಂತ ಅಂದರೆ, ಇನ್ ಅಕೌಂಟಿಂಗ್ ಓನ್ಲಿ ದೋಸ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆರ್ ರೆಕಾರ್ಡೆಡ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಮನಿ. ಆಲ್ ದೋಸ್ ಟ್ರಾನ್ಸಾಕ್ಷನ್ ದಟ್ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್ ಆಫ್ ಮಾನಿಟರಿ ವ್ಯಾಲ್ಯೂ ಆರ್ ನಾಟ್ ರೆಕಾರ್ಡೆಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಅಂದರೆ ನಾವೇನೇ ಒಂದು ಬುಕ್ಸ್ ಆಫ್ ಅಕೌಂಟ್ಸ್ನಲ್ಲಿ ರೆಕಾರ್ಡ್ ಮಾಡಬೇಕಂತಂದರೆ ವಿ ಕ್ಯಾನ್ ಓನ್ಲಿ ರೆಕಾರ್ಡ್ ಮನಿ ರಿಲೇಟೆಡ್, ಅಂದರೆ ಯಾವುದು ಮಾನಿಟರಿ ವ್ಯಾಲ್ಯೂ ಇರುತ್ತೋ, ಮನಿ ವ್ಯಾಲ್ಯೂ ಇರುತ್ತೋ ಅದನ್ನು ಮಾತ್ರ ರೆಕಾರ್ಡ್ ಮಾಡ್ತೀವಿ. ಸೊ ಆ ರೀತಿ. ಆ್ಯಂಡ್ ದಿಸ್ ಮೀನ್ಸ್ ಆಲ್ ಟ್ರಾನ್ಸಾಕ್ಷನ್ ಆಫ್ ದ ಬಿಸ್ನೆಸ್ ಆರ್ ರೆಕಾರ್ಡೆಡ್ ಇನ್ ಟರ್ಮ್ಸ್ ಆಫ್ ಮನಿ. ಫಾರ್ ಎಕ್ಸಾಂಪಲ್, ನಾವು ಏನೇ ಒಂದು ಮೆಷರ್ ಮಾಡಬೇಕು, ಎಷ್ಟು ಅಸೆಟ್ ಇದೆ, ಎಷ್ಟು ಲಯಬಿಲಿಟೀಸ್ ಇದೆ, ಎಷ್ಟು ಇನ್ಕಮ್, ಎಷ್ಟು ಎಕ್ಸ್ಪೆನ್ಸಸ್, ಎಷ್ಟು ಸೇಲ್ಸ್, ಪರ್ಚೇಸ್, ಯಾವುದನ್ನೇ ಆಗಲಿ ನಾವು ಮನಿನಲ್ಲೇ ಮೆಷರ್ ಮಾಡ್ತೀವಿ. ಅಸೆಟ್ಸ್ ಎಷ್ಟಿದೆ, 3 lakh 2 lakh. ಸೊ ಈ ರೀತಿ ನಾವು ಒಂದು ಮನಿನಲ್ಲೇ ಎಕ್ಸ್ಪ್ರೆಸ್ ಮಾಡೋ ಒಂದು ಕಾನ್ಸೆಪ್ಟನ್ನು ಮನಿ ಮೆಷರ್ಮೆಂಟ್ ಅಂತ ಕರಿತೀವಿ. ಎಕ್ಸಾಂಪಲ್ ಆಫ್ ಐಟಮ್ಸ್ ದಟ್ ಕೆನಾಟ್ ರೆಕಾರ್ಡೆಡ್ ಆ್ಯಸ್ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸ್ ಬಿಕಾಸ್ ದೆ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಮನಿ. ಕೆಲವೊಂದನ್ನು ನಾವು ಮನಿನಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್, ಒಂದು ಕಂಪ್ನಿಗೆ ಎಕ್ಸನ್ನು ನ್ಯೂ ಎಂಪ್ಲಾಯಿ ಜಾಯ್ನ್ ಆಗ್ತಾ ಇದ್ದಾನೆ ಅಂತಂದರೆ ಅದನ್ನು ನಾವು ಟ್ರಾನ್ಸಾಕ್ಷನಲ್ಲಿ ಬರೆಯಲ್ಲ, ಬಟ್ ಎಕ್ಸ್ಗೆ ನಾವು ಎಷ್ಟು ಸ್ಯಾಲ್ರಿ ಪೇ ಮಾಡಿದ್ವಿ ಅಂತ ಬರಿತೀವಿ. ಯಾಕಂದರೆ ಇಲ್ಲಿ ಸ್ಯಾಲ್ರಿ ಬಂದು ಮನಿ ರಿಲೇಟೆಡ್ ಆ್ಯಂಡ್ ಎಕ್ಸ್ ಹೊಸ್ದಾಗಿ ಜಾಯ್ನ್ ಆಗಿದ್ದು ನ್ಯೂಲಿ ಜಾಯ್ನಡ್ ಎಂಪ್ಲಾಯಿ, ಅದು ನಾನ್ ಮಾನಿಟರಿ ಆಗುತ್ತೆ. ಸೊ ಅದಕ್ಕೂ ಕೂಡ ಎಕ್ಸಾಂಪಲ್ಸ್ ಇದೆ. ಎಂಪ್ಲಾಯಿ ಸ್ಕಿಲ್ ಲೆವೆಲ್ ಆಗಿರ್ಬೋದು, ಎಂಪ್ಲಾಯಿ ವರ್ಕಿಂಗ್ ಕಂಡೀಷನ್ಸ್, ಪ್ರಾಡಕ್ಟ್ ಡ್ಯೂರಬಿಲಿಟಿ, ದ ಕ್ವಾಲಿಟಿ ಆಫ್ ಕಸ್ಟಮರ್ ಸಪೋರ್ಟ್ ಆರ್ ಫೀಲ್ಡ್ ಸರ್ವಿಸ್, ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ವರ್ಕಿಂಗ್ ಅಟ್ಮಾಸ್ಫಿಯರ್. ಇದೆಲ್ಲನೂ ಕೂಡ ನಾನ್ ಮಾನಿಟರಿ ರಿಲೇಟೆಡ್. ಸೊ ನಾವು ಬಿಸ್ನೆಸ್ಸಲ್ಲಿ ಏನೇ ಒಂದು ಟ್ರಾನ್ಸಾಕ್ಷನ್ನ ರೆಕಾರ್ಡ್ ಮಾಡಬೇಕಾದ್ರೆ ಮನಿ ವ್ಯಾಲ್ಯೂ ಮಾತ್ರನೇ ಕನ್ಸಿಡರ್ ಮಾಡ್ತೀವಿ. ಸೊ ಇದನ್ನು ಕೂಡ ನಾನು ಇಂಟ್ರೊಡಕ್ಷನ್ ಆಫ್ ಅಕೌಂಟಿಂಗಲ್ಲಿ ಎಲ್ಲ ಒಂದು ಕಾನ್ಸೆಪ್ಟನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೀವು ಆ ಒಂದು ವಿಡಿಯೋನ ನೋಡಿದ್ರೆ ಕಂಪ್ಲೀಟಾಗಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದು ಕನ್ಸೈನ್ಮೆಂಟ್ ಕ್ವಶನ್. ಈ ಥರ ಕ್ವಶನ್ಸ್ನು ಕೂಡ ನಾನು ಮಾಡಿದ್ದೀನಿ ಕನ್ಸೈನ್ಮೆಂಟಲ್ಲಿ. ಕ್ವಶನ್ ಏನಿದೆ ಅಂದರೆ, ರಮ್ಯಾ ಆಫ್ ಬೆಂಗಳೂರು ಕನ್ಸೈನ್ಡ್ 2000 kgs ಆಫ್ ಆಯಿಲ್ ಅಟ್ ರುಪೀಸ್ 150 per kg ಟು ಕವಿತಾ ಆಫ್ ಮೈಸೂರು. ಇಲ್ಲಿ ರಮ್ಯಾ ಅನ್ನೋರು ಕನ್ಸೈನರ್, ಕವಿತಾ ಅನ್ನೋರು ಕನ್ಸೈನಿ. ಸೊ ಬೆಂಗಳೂರಿಂದ ಮೈಸೂರಿಗೆ 2000 kgs ಆಯಿಲ್ನ ಸೆಂಡ್ ಮಾಡ್ತಿದ್ದಾರೆ. 1 kg ಬಂದು 150 rupees. ಆ್ಯಂಡ್ ಶಿ ಇನ್ಕರ್ಡ್ 20,000 ಫಾರ್ ಕ್ಯಾರೇಜ್ ಆ್ಯಂಡ್ ಫ್ರೈಟ್. ಕವಿತಾ ಇನ್ಕರ್ಡ್ 5,000 ಅನ್ಲೋಡಿಂಗ್ ಚಾರ್ಜಸ್, 8,000 ಹ್ಯಾಸ್ ಗೋಡನ್ ರೆಂಟ್ ಆ್ಯಂಡ್ 6,000 ಆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ನಾರ್ಮಲ್ ಲಾಸ್ ಇನ್ ವೆಯ್ಟ್ ಈಸ್ 100 kgs leakage in transit. Kavita sold
1720 kgs of oil at rupees 250 per kg. ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಅನ್ಸೋಲ್ಡ್ ಸ್ಟಾಕ್. ಸೊ ಇಲ್ಲಿ ಈ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ರಮ್ಯಾ ಅನ್ನೋರು ಕವಿತಾಗೆ 2000 kgs ಆಯಿಲ್ನ ಸೆಂಡ್ ಮಾಡಿದ್ದಾರೆ, ಪರ್ ಕೆ ಜಿ 150 ರುಪೀಸ್. ಜೊತೆಗೆ ರಮ್ಯಾ ಅವ್ರಿಗೆ 20,000 ಕ್ಯಾರೇಜ್ ಆ್ಯಂಡ್ ಫ್ರೈಟ್ ಚಾರ್ಜಸ್ ಆಗಿದೆ. ಅದಾದಮೇಲೆ ಕವಿತಾಗೆ ಕೂಡ ಸೊ ಇಲ್ಲಿ ಅನ್ಲೋಡಿಂಗ್ ಚಾರ್ಜಸ್ 5000 ಆಗಿದೆ, 8000 ರುಪೀಸ್ ಗೋಡೌನ್ ರೆಂಟ್ ಆಗಿದೆ ಆ್ಯಂಡ್ 6000 ರುಪೀಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಗಿದೆ. ಅದಾದಮೇಲೆ ನಾರ್ಮಲ್ ಲಾಸ್ ಆಗಿದೆ. ನಾರ್ಮಲ್ ಲಾಸ್ ಇನ್ ವೆಯ್ಟ್ ಈಸ್ 100 kgs ಲೀಕೇಜಸ್ ಇನ್ ಟ್ರಾನ್ಸಿಸ್ಟ್ ಅಂತ ಅಂದರೆ, ಇಲ್ಲಿ ಫಸ್ಟು ಅಂದರೆ ರಮ್ಯಾಯಿಂದ ಕವಿತಾಗೆ ಗುಡ್ಸ್ ಸೆಂಡ್ ಆಗುವಾಗ ಅಲ್ಲಿ ನಾರ್ಮಲ್ ಲಾಸ್ ಆಗಿದೆ 100 kgs, ಅಂದರೆ ಇದು ಕನ್ಸೈನರ್ ನಾರ್ಮಲ್ ಲಾಸಸ್ಗೆ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಕವಿತಾ ಸೋಲ್ಡ್ ಟೋಟಲ್ 2000 kgsಲ್ಲಿ ಅವರು 1720 kgs ಆಯಿಲ್ನ ಸೋಲ್ಡ್ ಮಾಡಿದ್ದಾರೆ, ಪರ್ ಕೆ ಜಿ 250. ಫೈಂಡ್ ಔಟ್ನ ವ್ಯಾಲ್ಯೂ ಆಫ್ ಅನ್ಸೋಲ್ಡ್ ಸ್ಟಾಕ್. ಇನ್ನು ಅಲ್ಲಿಗೆ ಎಷ್ಟು ಸ್ಟಾಕು ಸೋಲ್ಡ್ ಆಗಿಲ್ಲ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಫಸ್ಟ್ ಅದಕ್ಕೆ ಏನಂತ ಅಂದರೆ, ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಂತ ಹೆಡ್ಡಿಂಗ್ ತೊಗೊಳ್ಳಿ, ಪರ್ಟಿಕ್ಯುಲರ್ಸ್, ಯೂನಿಟ್ ಮತ್ತು ಅಮೌಂಟ್. ಗೂಡ್ಸ್ ಸೆಂಟ್ ಬೈ ಕನ್ಸೈನ್ಮೆಂಟ್ ಅಟ್ ಎಷ್ಟು ಅಂತಂದರೆ 150 ಪರ್ ಕೆ ಜಿ. ಟೋಟಲ್ ಯೂನಿಟ್ ಎಷ್ಟು ಅಂದರೆ 2000. ಅಮೌಂಟ್ ಎಷ್ಟಾಗುತ್ತೆ ಅಂದರೆ 2000 ಇಂಟು 150 ಮಾಡಿದ್ರೆ ನಮಗೆ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ 3 lakh ಆಗುತ್ತೆ. ಅದಾದಮೇಲೆ ಆ್ಯಡ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನರ್. ಅಂದರೆ ಇಲ್ಲಿ ಕನ್ಸೈನರ್ಗೆ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಏನಾಯಿತು ಅಂದರೆ, ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನರ್ ಕ್ಯಾರಿಯೇಜ್ ಆ್ಯಂಡ್ ಫ್ರೈಟ್ ಎಷ್ಟಾಗಿದೆ ಅಂದರೆ 20,000 ಆಗಿದೆ. ಸೊ ಇಲ್ಲಿ ಕ್ವಶನ್ ನೋಡಿ, ಕ್ಯಾರೇಜ್ ಆ್ಯಂಡ್ ಫ್ರೈಟ್ 20,000 ಆಗಿದೆ. ಹ್ಯಾಡ್ ಎಕ್ಸ್ಪೆನ್ಸಸ್ನ ಇಲ್ಲಿ ಆ್ಯಡ್ ಮಾಡಬೇಕು. ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ 20,000. ಕಾಸ್ಟ್ ಆಫ್ ಗುಡ್ಸ್ ಇನ್ ಟ್ರಾನ್ಸಿಸ್ ಎಷ್ಟಿದೆ ಅಂತಂದರೆ 2000. ಅಮೌಂಟ್ ಬಂದು ಟೋಟಲ್ 3,20,000. ಆದಮೇಲೆ ನೆಕ್ಸ್ಟು ಲೆಸ್ ನಾರ್ಮಲ್ ಲಾಸ್. ನಾರ್ಮಲ್ ಲಾಸ್ ಎಷ್ಟಾಗಿದೆ ಅಂತಂದರೆ 100 kgs ಆಗಿದೆ, ಅದನ್ನ ಲೆಸ್ ಮಾಡಬೇಕು. ಇದಕ್ಕೆ ನಾವು ಪ್ರಪೋರ್ಷನೇಟ್ ಏನು ಮಾಡಲ್ಲ, ಅಬ್ನಾರ್ಮಲ್ ಲಾಸಿಗೆ ಮಾತ್ರನೇ ಮಾಡೋದು. ಸೊ ಹಾಗಾಗಿ ಕಾಸ್ಟ್ ಆಫ್ ಗುಡ್ಸ್ ರಿಸೀವ್ಡ್ ಬೈ ಕನ್ಸೈನಿ. ಸೊ ಕವಿತಾ ಇಲ್ಲಿ ಕನ್ಸೈನಿ ಕವಿತಾ ಅವ್ರು ಎಷ್ಟು ರಿಸೀವ್ ಮಾಡ್ಕೊಂಡಿದ್ದಾರೆ ಅಂದರೆ ಟೋಟಲು 1900 ಯೂನಿಟು, ಮತ್ತು ಟೋಟಲ್ ಅಮೌಂಟ್ ಎಷ್ಟಿದೆ ಅಂದರೆ 3,20,000. ಮತ್ತು ಇಲ್ಲಿ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಬೈ ಕನ್ಸೈನಿ. ಸೊ ಕನ್ಸೈನಿ ಕವಿತಾ ಅವ್ರಿಗೆ ಎಷ್ಟು ಎಕ್ಸ್ಪೆನ್ಸಸ್ ಆಗಿದೆ. ಎಕ್ಸ್ಪೆನ್ಸಸ್ ಇಲ್ಲಿ ಯಾವುದು ಅಂತಂದರೆ ಅನ್ಲೋಡಿಂಗ್ ಚಾರ್ಜಸ್ ಮಾತ್ರನೇ. ಸೊ ಇಲ್ಲಿ ಗೋಡೌನ್ ರೆಂಟು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಬರಲ್ಲ, ಯಾಕಂದರೆ ಅದು ಸೇಲ್ಸಲ್ಲಿ ಇನ್ಕ್ಲೂಡ್ ಆಗುತ್ತೆ. ಯಾಕಂದರೆ ಗೋಡೌನ್ ರೆಂಟು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅದು ಸಪ್ರೇಟ್ ಟ್ರೀಟ್ ಮಾಡ್ತೀವಿ. ಇಲ್ಲಿ ಗೋಡೌನ್ ರೆಂಟ್ ಮತ್ತು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಬರಲ್ಲ, ಓನ್ಲಿ ಅನ್ಲೋಡಿಂಗ್ ಚಾರ್ಜಸ್ ಬರುತ್ತೆ. ಸೊ ಅನ್ಲೋಡಿಂಗ್ ಚಾರ್ಜಸ್ ಎಷ್ಟಂದರೆ ಟೋಟಲ್ 5,000 ರುಪೀಸ್. ಇಲ್ಲಿ ಟೋಟಲ್ ಮಾಡಿದ್ರೆ ಮತ್ತು ಇಲ್ಲಿ ಇವರಿಗೆ ಯಾವುದೇ ಥರದ ನಾರ್ಮಲ್ ಲಾಸ್ ಆ್ಯಂಡ್ ಅಬ್ನಾರ್ಮಲ್ ಲಾಸ್ ಆಗಿಲ್ಲ. ಹಾಗಾಗಿ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ, ಕಾಸ್ಟ್ ಆಫ್ ಗೂಡ್ಸ್ ಅವೈಲಬಲ್ ಫಾರ್ ಸೇಲ್ ಎಷ್ಟಿದೆ ಅಂದರೆ 1900 ಯೂನಿಟು, ಮತ್ತು ಟೋಟಲ್ ಅಮೌಂಟ್ 3,25,000 ಆಗಿದೆ. ಸೊ ಇದರಲ್ಲಿ ಸೇಲ್ಸ್ ಲೆಸ್ ಕ್ವಾಂಟಿಟಿ ಆಫ್ ಗೂಡ್ಸ್ ಸೋಲ್ಡ್. ಎಷ್ಟು ಗೂಡ್ಸ್ ಸೋಲ್ಡ್ ಆಗಿದೆ ಅಂತಂದರೆ ಟೋಟಲ್ 1720 ಆಗಿದೆ. ಅದಕ್ಕೆ ಕ್ವಾಂಟಿಟಿ ಆಫ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ಅಂತಂದರೆ, ಟೋಟಲ್ ಅನ್ಸೋಲ್ಡ್ ಸ್ಟಾಕ್ ಎಷ್ಟಿದೆ ಅಂತಂದರೆ, ಕ್ವಾಂಟಿಟಿ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಥವಾ ಅನ್ಸೋಲ್ಡ್ ಸ್ಟಾಕ್ ಎಷ್ಟಿದೆ ಅಂದರೆ 180. ಸೊ ಈ 180ಗೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕು. ಅದಕ್ಕೆ ಸಿಂಪಲ್ ಫಾರ್ಮುಲಾ ಇದೆ. ಕ್ಲೋಸಿಂಗ್ ಸ್ಟಾಕ್ ಇಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ಗೂಡ್ಸ್ ಅವೈಲಬಲ್ ಫಾರ್ ಸೇಲ್. ಎಷ್ಟಿದೆ ವ್ಯಾಲ್ಯೂ ಆಫ್ ಗೂಡ್ಸ್ ಅವೈಲಬಲ್ ಫಾರ್ ಸೇಲ್ ಡಿವೈಡೆಡ್ ಬೈ ಕ್ವಾಂಟಿಟಿ ಆಫ್ ಗೂಡ್ಸ್ ಅವೈಲಬಲ್ ಫಾರ್ ಸೇಲ್ ಇಂಟು ಕ್ವಾಂಟಿಟಿ ಆಫ್ ಕ್ಲೋಸಿಂಗ್ ಸ್ಟಾಕ್. ಇಲ್ಲಿ ವ್ಯಾಲ್ಯೂ ಆಫ್ ಗೂಡ್ಸ್ ಅವೈಲಬಲ್ ಫಾರ್ ಸೇಲ್ ಎಷ್ಟಿದೆ ಅಂತ ಅಂದರೆ, ಇಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಅವೈಲಬಲ್ ಫಾರ್ ಸೇಲ್ 3,25,000 ಡಿವೈಡೆಡ್ ಬೈ ಕ್ವಾಂಟಿಟಿ ಆಫ್ ಗೂಡ್ಸ್ ಅವೈಲಬಲ್ ಫಾರ್ ಸೇಲ್ ಎಷ್ಟಿದೆ ಅಂತಂದರೆ 1900 ಇಂಟು ಅನ್ಸೋಲ್ಡ್ ಸ್ಟಾಕ್ ಎಷ್ಟಿದೆ 180. ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ಟೋಟಲ್ ಎಷ್ಟು ಬರುತ್ತೆ ಅಂದರೆ 30,789 ರುಪೀಸ್ ಬರುತ್ತೆ. ಸೊ ಅದನ್ನು ಅಪ್ರಾಕ್ಸಿಮೇಟ್ ಆಗಿ ರೌಂಡ್ ಫಿಗರ್ ಮಾಡಿ ತೊಗೊಂಡ್ರೆ 30,800 ಆಗುತ್ತೆ. ಸೊ ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ನ ಮಾಡಿದ್ದೀನಿ. ಆ್ಯಂಡ್ ಈ ಥರ ಪ್ರಾಬ್ಲಮ್ನು ಕೂಡ ನಾನು ಕನ್ಸೈನ್ಮೆಂಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಬೇಕಿದ್ದರೆ ಪ್ಲೇ ಲಿಸ್ಟಲ್ಲಿ ಆ ವಿಡಿಯೋನ ನೋಡ್ಬೋದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಏನಂತಂದರೆ, ಫೋರ್ತ್ ಕ್ವಶನ್, ವೆಂಕಟೇಶ್ ಎಂಟರ್ಪ್ರೈಸಸ್ ಆಫ್ ಬೆಂಗಳೂರು ಹ್ಯಾಸ್ ಬ್ರಾಂಚ್ ಅಟ್ ಧಾರವಾಡ. ಪ್ರಿಪೇರ್ ಬ್ರಾಂಚ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಫ್ರಮ್ ದ ಫಾಲೋಯಿಂಗ್ ಫಾರ್ ದ ಇಯರ್ ಎಂಡೆಡ್ 31/3/2022. ಬ್ರಾಂಚ್ ಸ್ಟಾಕ್ ಅಂದರೆ ಓಪನಿಂಗ್ ಸ್ಟಾಕ್ ಎಷ್ಟಿದೆ ಅಂದರೆ 1/4/2022 1,60,000. ಆ್ಯಂಡ್ ಬ್ರಾಂಚ್ ಪೆಟಿ ಕ್ಯಾಶ್ ಆನ್ 1/4/2021 6,000. ಗೂಡ್ಸ್ ಸೆಂಟ್ ಟು ಬ್ರಾಂಚ್ 2 lakh. ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ 45,000. ಕ್ಯಾಶ್ ಸೇಲ್ಸ್ ಅಟ್ ಬ್ರಾಂಚ್ 3,60,000.
ಕ್ಯಾಶ್ ಇಂಟು ಬ್ರಾಂಚ್ ಫಾರ್ ಎಕ್ಸ್ಪೆನ್ಸಸ್ ಸ್ಯಾಲ್ರಿ 36,000, ಫಾರ್ ರೆಂಟ್ 9,500, ಫಾರ್ ಪೆಟಿ ಕ್ಯಾಶ್ 4,500 ಆ್ಯಂಡ್ ಪೆಟಿ ಕ್ಯಾಶ್ ಎಕ್ಸ್ಪೆನ್ಸಸ್ ಅಟ್ ಬ್ರಾಂಚ್ to 5,500. Branch stock on 31st/3/2022 1,96,000. ಬ್ರಾಂಚ್ ಪೆಟಿ ಕ್ಯಾಶ್ ಆನ್ ಅಂದರೆ ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ನಾವು ಬ್ರಾಂಚ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ಸೊ ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಇಲ್ಲಿ ಏನಂತಂದರೆ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಧಾರವಾಡ ಬ್ರಾಂಚ್ ಅಕೌಂಟ್. In the books of head office Dharwad branch account, first particular amount debit side and credit side ಈ ರೀತಿ ತಗೊಳ್ಳಿ. ಫಸ್ಟ್ ಏನಂತಂದರೆ ಟು ಸ್ಟಾಕ್ ಅಟ್ ಬ್ರಾಂಚ್ ಅಂದರೆ ಓಪನಿಂಗ್ ಸ್ಟಾಕ್ ಎಷ್ಟಿದೆ ಅಂತಂದರೆ 1,60,000 ಇದೆ. ಅದನ್ನು ಡೆಬಿಟ್ ಸೈಡ್ ಬರ್ಕೊಳ್ತೀನಿ. ಏನೇ ಓಪನಿಂಗ್ ಸ್ಟಾಕ್ ಇದ್ರೂ ಡೆಬಿಟ್ ಸೈಡ್ ಆ್ಯಂಡ್ ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡು. ಸೊ ಏನಿ ಇನ್ಕಮ್ ಸೇಲ್ಸ್ ಅಥವಾ ಕ್ಲೋಸಿಂಗ್ ಸ್ಟಾಕ್ ಅದರಲ್ಲೆಲ್ಲನೂ ಕೂಡ ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ. ಟು ಸ್ಟಾಕ್ ಅಟ್ ಬ್ರಾಂಚ್ ಎಷ್ಟಿದೆ ಅಂದರೆ ಟೋಟಲ್ 1,60,000 ಆ್ಯಂಡ್ ಪೆಟಿ ಕ್ಯಾಶ್ ಎಷ್ಟಿದೆ ಅಂದರೆ 6,000. ಸೊ ಇಲ್ಲಿ ಟು ಪೆಟಿ ಕ್ಯಾಶ್ ಅಟ್ ಬ್ರಾಂಚ್ 6,000 ಆ್ಯಂಡ್ ಟು ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಅಂದರೆ ಹೆಡ್ ಆಫೀಸಿಂದ ಬ್ರಾಂಚ್ಗೆ ಎಷ್ಟು ಸೆಂಡ್ ಆಗಿದೆ ಅಂತಂದರೆ ಟು ಗೂಡ್ಸ್ ಸೆಂಡ್ ಟು ಬ್ರಾಂಚ್ 2 lakh ಇದೆ. ಅದಾದಮೇಲೆ ಟು ಬ್ಯಾಂಕ್. ಸೊ ಏನೇ ಒಂದು ಎಕ್ಸ್ಪೆನ್ಸಸ್ ಆದ್ರೂ ಬ್ಯಾಂಕಲ್ಲಿ ಪೇ ಮಾಡಿರ್ತೀವಿ. ಟು ಬ್ಯಾಂಕ್ ಬ್ರಾಕೆಟಲ್ಲಿ ಎಕ್ಸ್ಪೆನ್ಸಸ್ ಅಂತ ಹಾಕಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಇಲ್ಲಿ ರೆಂಟು ಸ್ಯಾಲ್ರಿ ರೆಂಟ್ ಆ್ಯಂಡ್ ಪೆಟಿ ಕ್ಯಾಶ್ ಕೊಟ್ಟಿದ್ದಾರೆ 3. ಸ್ಯಾಲ್ರಿ ರೆಂಟ್ ಎಷ್ಟು 36,000, ಸ್ಯಾಲ್ರಿ 9,500 ಆ್ಯಂಡ್ ಪೆಟಿ ಕ್ಯಾಶ್ 4,500, ಟೋಟಲ್ 50,000. ಅದಾದಮೇಲೆ ನೆಕ್ಸ್ಟು ನಾವು ಕ್ರೆಡಿಟ್ ಸೈಡ್ ಅಂತ ಅಂದರೆ ಸೇಲ್ಸ್ ಎಷ್ಟಾಗಿದೆ ಅಂತಂದರೆ ಬೈ ಕ್ಯಾಶ್ ಸೇಲ್ಸ್ ಅಟ್ ಬ್ರಾಂಚ್. ಸೊ ಬೈ ಬ್ಯಾಂಕ್ ಅಕೌಂಟ್ ಕ್ಯಾಶ್ ಸೇಲ್ಸ್ ಆಗಿದೆ ಎಷ್ಟು ಅಂತಂದರೆ 3,60,000. ಅದಾದಮೇಲೆ ಬೈ ಗೂಡ್ಸ್ ರಿಟರ್ನ್ ಟು ಬೈ ಬ್ರಾಂಚ್. ಸೊ ಬ್ರಾಂಚಿಂದ ಹೆಡ್ ಆಫೀಸ್ಗೆ ಗೂಡ್ಸ್ ರಿಟರ್ನ್ ಆಗಿದೆ ಎಷ್ಟಂತಂದರೆ 45,000. ಸೊ ಇಲ್ಲಿ ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ 45,000. ಬೈ ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ 45,000. ಬೈ ಕ್ಲೋಸಿಂಗ್ ಸ್ಟಾಕ್ ಅಟ್ ಬ್ರಾಂಚ್ ಸ್ಟಾಕ್ ಎಷ್ಟಿದೆ ಅಂದರೆ 1,96,000. ಇಲ್ಲಿ ಪೆಟಿ ಕ್ಯಾಶ್ನ ಫೈಂಡ್ ಔಟ್ ಮಾಡಬೇಕು. ಸೊ ಪೆಟಿ ಕ್ಯಾಶ್ ಎಷ್ಟು ಬರುತ್ತೆ ಅಂದರೆ ಇಲ್ಲಿ ಟೋಟಲ್ ನಮ್ಮ ಹತ್ರ ಇರೋ ಪೆಟಿ ಕ್ಯಾಶ್ ಎಷ್ಟು ಓಪನಿಂಗ್ ಪೆಟಿ ಕ್ಯಾಶ್ 6,000. ಅದರಲ್ಲಿ ಎಕ್ಸ್ಪೆನ್ಸಸ್ ಎಷ್ಟು ಮಾಡಿದ್ದೀವಿ 4,500. ಅದಾದಮೇಲೆ ನಮಗೆ ಬ್ರಾಂಚ್ ಸ್ಟಾಕ್ ಅಟ್ ಪೆಟಿ ಕ್ಯಾಶ್ ಅಟ್ ಬ್ರಾಂಚ್ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ ಟೋಟಲ್ 6,000 ಮತ್ತು 6,000 ಪ್ಲಸ್ 4,500ಅಲ್ಲಿ 5,500ನ ಲೆಸ್ ಮಾಡಿದ್ರೆ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿದ್ರೆ ಟೋಟಲ್ ಓಪನಿಂಗ್ ಪೆಟಿ ಕ್ಯಾಶ್ 6,000 ಇತ್ತು. ಮತ್ತು ಕ್ಯಾಶ್ ಬ್ರಾಂಚಿಂದ ನಮಗೆ ಸೆಂಡ್ ಮಾಡಿದರು ಹೆಡ್ ಆಫೀಸಿಂದ ಬ್ರಾಂಚ್ಗೆ ಎಷ್ಟು ಅಂತಂದರೆ 4,500. ಸೊ ಟೋಟಲ್ ಇಲ್ಲಿ ಎಷ್ಟಾಗುತ್ತೆ ಅಂದರೆ 11,500ಅಲ್ಲಿ 5,500ನ ಲೆಸ್ ಮಾಡಿದ್ರೆ ಟೋಟಲ್ ಇಲ್ಲಿ 10,500ಇಂದ 5,500ನ ಲೆಸ್ ಮಾಡಿದ್ರೆ ನಮಗೆ ಪೆಟಿ ಕ್ಯಾಶ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟಾಗುತ್ತೆ ಅಂದರೆ 5,000. ಸೊ ಇಲ್ಲಿ ಇದನ್ನೆಲ್ಲ ಟೋಟಲ್ ಮಾಡಿದ್ರೆ ನಮಗೆ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ ಎಷ್ಟು ಅಂತಂದರೆ 6,06,000ಇಂದ ಈ ಎಕ್ಸ್ಪೆನ್ಸಸ್ಸು ಮತ್ತು ಓಪನಿಂಗ್ ಸ್ಟಾಕ್ನೆಲ್ಲ ಲೆಸ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಆಗಿದೆ. ಟು ಜನರಲ್ ಪ್ರಾಫಿಟ್ ಎಷ್ಟು ಅಂದರೆ 1,90,000. ಸೊ ಇಲ್ಲಿ ಟು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ 1,90,000. ಈ ರೀತಿ ಸಿಂಪಲ್ಲಾಗಿ ನಾವು ಬ್ರಾಂಚ್ ಅಕೌಂಟ್ನ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಸೊ ಇದಾದಮೇಲೆ ನೆಕ್ಸ್ಟ್ ಕ್ವಶನ್ ಏನಂತ ನೋಡೋಣ. ಫಿಫ್ತ್ ಪ್ರಾಬ್ಲಮ್ ಏನಂದರೆ ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಇಂಟ್ರೆಸ್ಟ್ ಇನ್ಕ್ಲೂಡೆಡ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್. ಕ್ಯಾಶ್ ಪ್ರೈಸ್ 2 lakh, ಡೌನ್ ಪೇಮೆಂಟ್ 50,000, 3 annual installment of ₹60,000 ಈಚ್ ಪೇಯಬಲ್ ಅಟ್ ದ ಎಂಡ್ ಆಫ್ ದ ಇಯರ್. ಸೊ ಇಲ್ಲಿ ನಾವೇನಂತಂದರೆ ಹೈಯರ್ ಪರ್ಚೇಸ್ ಟೋಟಲ್ ಇನ್ಸ್ಟಾಲ್ಮೆಂಟ್ಸ್ ಎಷ್ಟು ಕ್ಯಾಶ್ ಪ್ರೈಸ್ 2 lakh ಇದೆ, ಡೌನ್ ಪೇಮೆಂಟ್ 50,000 ಇದೆ ಆ್ಯಂಡ್ 3 annual ಇನ್ಸ್ಟಾಲ್ಮೆಂಟ್ 60,000 ಇದೆ. ಸೊ ಈ ಪ್ರಾಬ್ಲಮ್ ಮೇಲೆ ನಾವು ಹೈಯರ್ ಪರ್ಚೇಸ್ ಪ್ರೈಸ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಬೇಕು. ಆಲ್ರೆಡಿ ಈ ಪ್ರಾಬ್ಲಮ್ನ ನಾನು ಹೈಯರ್ ಪರ್ಚೇಸ್ ಸಿಸ್ಟಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಆದರೂ ಇನ್ನೊಮ್ಮೆ ಹೇಳ್ತೀನಿ. ಪ್ರಾಬ್ಲಮ್ ಇಲ್ಲಿ ಸೊಲ್ಯೂಷನ್ ಏನಂತಂದರೆ ಸ್ಟೆಪ್ 1 ಕ್ಯಾಲ್ಕುಲೇಷನ್ ಆಫ್ ಹೈಯರ್ ಪರ್ಚೇಸ್ ಪ್ರೈಸ್ ಎಷ್ಟಿದೆ ಅಂದರೆ ಹೈಯರ್ ಪರ್ಚೇಸ್ ಪ್ರೈಸ್ಗೆ ಫಾರ್ಮುಲಾ ಡೌನ್ ಪೇಮೆಂಟ್ ಪ್ಲಸ್ ಇನ್ಸ್ಟಾಲ್ಮೆಂಟ್. ಟೋಟಲ್ ಡೌನ್ ಪೇಮೆಂಟ್ ಎಷ್ಟಿದೆ ಅಂತಂದರೆ 50,000 ಇದೆ, ಇನ್ಸ್ಟಾಲ್ಮೆಂಟ್ ಎಷ್ಟಂದರೆ 60,000 ಮತ್ತು 3 ಇನ್ಸ್ಟಾಲ್ಮೆಂಟ್. ಸೊ ಬ್ಯಾಲೆನ್ಸ್ ಇನ್ 3 ಇನ್ಸ್ಟಾಲ್ಮೆಂಟ್ ಅಂದರೆ ಟೋಟಲ್ 1,80,000 ಆಗುತ್ತೆ. ಸೊ ಹೈಯರ್ ಪರ್ಚೇಸ್ ಪ್ರೈಸ್ ಎಷ್ಟು ಅಂದರೆ 2,30,000.
ನೆಕ್ಸ್ಟು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ಗೆ ಏನು ಫಾರ್ಮುಲಾ ಅಂದರೆ ಹೈಯರ್ ಪರ್ಚೇಸ್ ಪ್ರೈಸಿಂದ ಕ್ಯಾಶ್ ಪ್ರೈಸ್ನ ಲೆಸ್ ಮಾಡಿದ್ರೆ ಇಂಟ್ರೆಸ್ಟ್ ಸಿಗುತ್ತೆ. ಹೈಯರ್ ಪರ್ಚೇಸ್ ಪ್ರೈಸ್ ಎಷ್ಟಿದೆ 2,30,000, ಕ್ಯಾಶ್ ಪ್ರೈಸ್ ಎಷ್ಟಿದೆ 2,00,000 ಇದೆ. ಸೊ ಲೆಸ್ ಮಾಡಿದರೆ ಟೋಟಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ 30,000. ಅದಾದಮೇಲೆ ನೆಕ್ಸ್ಟು ಕ್ಯಾಲ್ಕುಲೇಷನ್ ಆಫ್ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಡ್ಯೂನ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಟೋಟಲ್ 3 ಇನ್ಸ್ಟಾಲ್ಮೆಂಟ್ ಇದೆ. ಟೋಟಲ್ ಹೈಯರ್ ಪರ್ಚೇಸ್ ಪ್ರೈಸು 2,30,000, ಅದರಲ್ಲಿ 50,000 ಲೆಸ್ ಮಾಡಿದ್ರೆ 1,80,000. ಅದೇ ಥರ ಸೆಕೆಂಡ್ ಇಯರ್ 1,20,000 ಆ್ಯಂಡ್ ಥರ್ಡ್ ಇಯರ್ 60,000. ಸೊ ಇದನ್ನು ನಾವು ಸಿಂಪ್ಲಿಫೈ ರೇಷಿಯೋ ಮಾಡಿದ್ರೆ 1,80,000, 1,20,000 ಆ್ಯಂಡ್ 60,000 ಕ್ಯಾಲ್ಕುಲೇಷನ್ ಆಫ್ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ರೇಷಿಯೋ ಮಾಡಿದ್ರೆ 3:2:1 ಬರುತ್ತೆ. ಸೊ ಇದಾದಮೇಲೆ ನೆಕ್ಸ್ಟು ಏನಂತ ಅಂದರೆ ಸ್ಟೆಪ್ 5 ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಫಾರ್ ಈಚ್ ಇಯರ್. ಸೊ ಫಸ್ಟ್ ಇಯರ್ ಎಷ್ಟು ಅಂತಂದರೆ ಪ್ರತಿ ಇಯರ್ಗೂ ಇಂಟ್ರೆಸ್ಟ್ ಎಷ್ಟಿದೆ, ಟೋಟಲ್ ಇಂಟ್ರೆಸ್ಟ್ ಎಷ್ಟಿದೆ 30,000. ಸೊ ಟೋಟಲ್ ರೇಷಿಯೋ ಎಷ್ಟಿದೆ ಅಂದರೆ 3+2+1 ಇದೆ. ಸೊ ಇಲ್ಲಿ ಟೋಟಲ್ 30,000 ಇಂಟು 3/6 ಮಾಡಿದ್ರೆ ಫಸ್ಟ್ ಇಯರ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ 15,000 ಆ್ಯಂಡ್ ಸೆಕೆಂಡ್ ಇಯರ್ 10,000 ಆ್ಯಂಡ್ ಥರ್ಡ್ ಇಯರ್ 5,000, ಟೋಟಲ್ 30,000 ಆಗುತ್ತೆ. ಅದಾದಮೇಲೆ ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಪ್ರೈಸ್ ಇನ್ ಈಚ್ ಇಯರ್ ಇನ್ಸ್ಟಾಲ್ಮೆಂಟ್ ಅಮೌಂಟ್. ಸೊ ಪ್ರತಿ ಒಂದು ಇನ್ಸ್ಟಾಲ್ಮೆಂಟಲ್ಲೂ ಕ್ಯಾಶ್ ಪ್ರೈಸ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇಯರ್, ಇನ್ಸ್ಟಾಲ್ಮೆಂಟ್ ಅಮೌಂಟ್, ಇಂಟ್ರೆಸ್ಟ್, ಕ್ಯಾಶ್ ಪ್ರೈಸ್ಗೆ ಏನು ಫಾರ್ಮುಲಾ ಅಂದರೆ ಇನ್ಸ್ಟಾಲ್ಮೆಂಟಿಂದ ಇಂಟ್ರೆಸ್ಟ್ನ ಲೆಸ್ ಮಾಡಿದ್ರೆ ಟೋಟಲ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ 60,000, ಇಂಟ್ರೆಸ್ಟ್ 15,000. 16ಇಂದ 15 ಲೆಸ್ ಮಾಡಿದ್ರೆ 45. ಹಾಗೆ ಸೆಕೆಂಡ್ ಇನ್ಸ್ಟಾಲ್ಮೆಂಟಲ್ಲಿ 60,000 ಇನ್ಸ್ಟಾಲ್ಮೆಂಟ್ ಅಮೌಂಟ್, 10,000 ಇಂಟ್ರೆಸ್ಟ್ ಲೆಸ್ ಮಾಡಿದ್ರೆ 50,000. ಥರ್ಡ್ ಇಯರಲ್ಲಿ 55,000. ಸೊ ಇಲ್ಲಿ ಟೋಟಲ್ ಮತ್ತು ಡೌನ್ ಪೇಮೆಂಟನ್ನು ಆ್ಯಡ್ ಮಾಡಿದ್ರೆ 50,000, 2,00,000 ಬರುತ್ತೆ. ಸೊ ಇಲ್ಲಿ ಕ್ಯಾಶ್ ಪ್ರೈಸ್ 2,00,000 ಆ್ಯಂಡ್ ಹೈಯರ್ ಪರ್ಚೇಸ್ ಪ್ರೈಸ್ 2,30,000. ಸೊ ನಾನಿನ್ನೂ ಬ್ರೀಫಾಗಿ ಹೈಯರ್ ಪರ್ಚೇಸ್ ಸಿಸ್ಟಮ್ ಕಾನ್ಸೆಪ್ಟನ್ನು ನೋಡಿ ಈ ಪ್ರಾಬ್ಲಮ್ನನ್ನೇ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದು 4 ಮಾರ್ಕ್ಗೆ ಪ್ರಾಬ್ಲಮ್ನ ಕೇಳ್ತಾ ಹೋಗ್ತಾರೆ ಸೆಕ್ಷನ್ ಬಿನಲ್ಲಿ. ಅದಾದಮೇಲೆ ಲಾಸ್ಟ್ ಕ್ವಶನ್ ಸೆಕ್ಷನ್ ಬಿನಲ್ಲಿ ಏನಿದೆ ಅಂತಂದರೆ ರೈಟ್ ಎ ನೋಟ್ ಆನ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್. ಸೊ ಇದಕ್ಕೆ ಆನ್ಸರ್ ನೋಡೋಣ. ಇದು ಕೂಡ ಥಿಯರಿ ಕ್ವಶನ್. ಸೊ ಇಲ್ಲಿ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಬಗ್ಗೆ ಒಂದು ನೋಟ್ನ ಕೇಳಿದ್ದಾರೆ. ಸೊ ಮೀನಿಂಗ್ ಅಂತಂದ್ರೇನು, ಮೀನಿಂಗು ಅದರ ಆಬ್ಜೆಕ್ಟಿವ್ನ ಬರೆದ್ರೆ 4 ಮಾರ್ಕ್ಸಿಗೆ ಸಾಕು. ಹ್ಯೂಮನ್ ರಿಸೋರ್ಸ್ ಆರ್ ಕನ್ಸಿಡರ್ ಆ್ಯಸ್ ಇಂಪಾರ್ಟೆಂಟ್ ಅಸೆಟ್ ಆ್ಯಂಡ್ ಡಿಫ್ರೆಂಟ್ from the physical asset. Physical asset do not have feelings and emotion, whereas human assets are subjected to various types of feelings and emotions. In the same way, unlike physical assets, human assets never gets depreciated. Therefore, the valuation of human resource along with other assets are also required in order to find out the total cost of an organization. ಸೊ ಇದಾದಮೇಲೆ ನೆಕ್ಸ್ಟು ಆಬ್ಜೆಕ್ಟಿವ್ಸ್ ಆಫ್ HRA ಕೊಟ್ಟಿದ್ದಾರೆ. ನೀವು ಪಾಸ್ ಮಾಡಿ ವಿಡಿಯೋನ ನೋಡ್ಬೋದು. ಇಲ್ಲಿ ಏನಂತಂದರೆ ರೆನ್ಸಿಸ್ ಲೈಕ್ ಡಿಸ್ಕ್ರೈಬ್ ದ ಫಾಲೋಯಿಂಗ್ ಆಬ್ಜೆಕ್ಟಿವ್ಸ್ ಆಫ್ HRA ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್. Providing cost of value information about acquiring, developing and allocating and maintaining human resource, enabling management to monitor the use of human resource, finding the depreciation or appreciation among human resource, assisting in developing effective management practices and increasing managerial awareness of the value of human resource for better human resource planning, for better decision about people based on improved information system, assisting in effective utilization of manpower. There are certain methods advocated for valuation of human resource. These methods include historical method, replacement cost method, present value method, opportunity cost method and standard cost method. All methods have certain benefits as well as limitations. So ಇಷ್ಟು ಬರೆದ್ರೆ ಹ್ಯೂಮನ್ ರಿಸೋರ್ಸ್ ಆಫ್ ಅಕೌಂಟಿಂಗ್ಗೆ 4 ಮಾರ್ಕ್ಸ್ಗೆ ಸಾಕು. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸೆಕ್ಷನ್ ಸಿನ ಕಂಪ್ಲೀಟಾಗಿ ಕ್ವಶನ್ ವಿತ್ ಆನ್ಸರ್ ಸಮೇತ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಸೆಕ್ಷನ್ ಎ ಆ್ಯಂಡ್ ಸೆಕ್ಷನ್ ಬಿ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಲೈಕ್ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಎವ್ರಿ ಒನ್. ಥ್ಯಾಂಕ್ ಯು.